ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸುತ್ತೆ. ಸೊ ನೋಡಿ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಪ್ರೆಂಟಿಸ್ ಹುದ್ದೆಗಳನ್ನ ಕರೆದ್ರೆ 2026ಕ್ಕೆ 5,000 ಪೋಸ್ಟ್ಗಳಿದಾವೆ ಸ್ನೇಹಿತರೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂತ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳಿಸ್ತಿದ್ರೆ, ಓಕೆನಾ. ಸೊ ಇನ್ನು ಲಾಸ್ಟ್ ಡೇಟ್ ಹತ್ರದಲ್ಲೇ ಇದೆ ಸ್ನೇಹಿತರೆ. ಸೊ ಇದು ಯಾವತ್ತು ಲಾಸ್ಟ್ ಡೇಟು, ಏನ್ ಕ್ವಾಲಿಫಿಕೇಶನ್ ಆಗಿರಬೇಕು, ಎಷ್ಟು ಸ್ಯಾಲರಿ ಇದೆ, ಯಾರೆಲ್ಲ ಜಾಬ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ ಸ್ನೇಹಿತರೆ. ನೋಡಿ, ಬ್ಯಾಂಕ್ ಆಫ್ ಬರೋಡಾ ಇಂದ ಕರೆದಿರುವಂತದ್ದು. ಸೊ ಅಪ್ರೆಂಟಿಸ್ ಹುದ್ದೆಗಳಿದಾವೆ ಸ್ನೇಹಿತರೆ. 5,000ಕ್ಕಿಂತ ಹೆಚ್ಚು ಹುದ್ದೆಗಳಿದಾವೆ ಸ್ನೇಹಿತರೆ, ಓಕೆನಾ. ಇದು 12 ತಿಂಗಳು ಟ್ರೈನಿಂಗ್ ಇರುತ್ತೆ. ಸೊ ಸ್ಟೈಫೆಂಡ್ ಬಂದು ನಿಮಗೆ 15,000 ರೂಪಾಯಿ ಪರ್ ಮಂತ್ ಸ್ಟೈಫೆಂಡ್ ಕೊಡ್ತಾರೆ ಸ್ನೇಹಿತರೆ. ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಲಾಸ್ಟ್ ಡೇಟ್ ಬಂದು 8 ಜೂನ್ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ ಇನ್ನು ನೋಡಿ, ಗುಜರಾತ್ ಅಲ್ಲಿ 960 ವೇಕೆನ್ಸಿಗಳಿವೆ, ಉತ್ತರ ಪ್ರದೇಶದಲ್ಲಿ 764, ಮಹಾರಾಷ್ಟ್ರ 580, ಕರ್ನಾಟಕದಲ್ಲಿ 483, ರಾಜಸ್ಥಾನದಲ್ಲಿ 412, ತಮಿಳುನಾಡಲ್ಲಿ 199, ವೆಸ್ಟ್ ಬೆಂಗಾಲ್ 194, ಆಂಧ್ರ ಪ್ರದೇಶ 188, ಬಿಹಾರ 179, ಮಧ್ಯಪ್ರದೇಶ 136 ಹುದ್ದೆಗಳಿದಾವೆ ಸ್ನೇಹಿತರೆ, ಓಕೆನಾ. ಸೊ ಹಾಗೆ ಕ್ಯಾಂಡಿಡೇಟ್ಸ್ ಒಂದು ಸ್ಟೇಟ್ ಮಾತ್ರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕಾಗೋದು. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡೋಕೆ ಅಂತ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ನೋಡಿಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಿಸ್ತಾರೆ, ಓಕೆನಾ. ಸೊ ಇನ್ನು ಲಾಸ್ಟ್ ಡೇಟ್ ಬಂದು 8 ಜೂನ್ ಇರೋದ್ರಿಂದ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಕಟ್ ಆಫ್ ನ ನಿಮಗೆ ಬಿಡ್ತಾರೆ ಸ್ನೇಹಿತರೆ, ಓಕೆನಾ. ಇದು ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಅದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರುತ್ತೆ ಸ್ನೇಹಿತರೆ. ಇದ್ರದ್ದು ಎಕ್ಸಾಮ್ ಮತ್ತು ವೆರಿಫಿಕೇಶನ್ ಯಾವತ್ತು ಅಂತ ಹೇಳ್ಬಿಟ್ಟು ಲಿಸ್ಟ್ ನ ಬಿಡ್ತಾರೆ, ಆವಾಗ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಡಿಗ್ರಿ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಗ್ರಾಜುಯೇಟ್ ಡಿಗ್ರಿ ಆಗಿದ್ದು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಕ್ಯಾಂಡಿಡೇಟ್ ಮಸ್ಟ್ ಬಿ ರಿಜಿಸ್ಟರ್ಡ್ ಇನ್ ನ್ಯಾಟ್ಸ್ ಆರ್ ನ್ಯಾಪ್ಸ್ ಅಪ್ರೆಂಟಿಸ್ಶಿಪ್ ಪೋರ್ಟಲ್, ಓಕೆನಾ. ಸೊ ನ್ಯಾಟ್ಸ್ ಅಥವಾ ನ್ಯಾಪ್ಸ್ ಅಂತ ಹೇಳ್ಬಿಟ್ಟು ಅಪ್ರೆಂಟಿಸ್ಶಿಪ್ ಪೋರ್ಟಲ್ಗಳಿದಾವೆ. ಸೊ ಆ ಎರಡರಲ್ಲಿ ನೀವು ರಿಜಿಸ್ಟರ್ ಆಗಿರಬೇಕಾಗುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಹಾಗೆ ನೀವು ಯಾವುದೇ ರೀತಿಯ ಟ್ರೈನಿಂಗ್ ನ ತಗೊಂಡಿರಬಾರ್ದು ಸ್ನೇಹಿತರೆ ಪ್ರಿವಿಯಸ್ಲಿ. ಸೊ ಹಳೆ ನೀವು ಗ್ರಾಜುಯೇಷನ್ ಮುಗಿದ ತಕ್ಷಣ ಟ್ರೈನಿಂಗ್ ಏನಾದ್ರು ತಗೊಂಡಿದ್ರೆ ಅವರು ಎಲಿಜಿಬಲ್ ಇಲ್ಲ. ಯಾರೆಲ್ಲ ಫ್ರೆಶರ್ ಈಗ ಗ್ರಾಜುಯೇಟ್ ಆಗಿದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಮಾತ್ರ ಸ್ನೇಹಿತರೆ ಇದು, ಓಕೆನಾ. ಸೊ ಹಾಗೆ ಎಕ್ಸ್ಪೀರಿಯನ್ಸ್ ಕೂಡ ಇರಬಾರ್ದು ಸ್ನೇಹಿತರೆ, ಓಕೆನಾ. ಸೊ ಯಾವುದೇ ರೀತಿಯ ಜಾಬ್ ಕೆಲಸ ಮಾಡದೇ ಇರುವಂತಹ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಈ ರೀತಿ ಇದೆ. ಸೊ ಏನು ಏಜ್ ಲಿಮಿಟ್ ಅಂತ ಹೇಳೋದಾದ್ರೆ, ಜನರಲ್ ಕ್ಯಾಂಡಿಡೇಟ್ಸ್ಗೆ 28 ವರ್ಷ, ಒಬಿಸಿಗೆ 31, SC/ST ಗೆ 33 ಇದೆ, PWDಗೆ 38 ಇದೆ ಸ್ನೇಹಿತರೆ, ಮತ್ತು PWD OBCಗೆ 41 ವರ್ಷ, PWD/SC/STಗೆ 43 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಸೊ ಮಿನಿಮಮ್ ಏಜ್ ಬಂದು 20 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ, ಓಕೆ. ಸೊ ಇದಕ್ಕೆ 15,000 ರೂಪಾಯಿ ಸ್ಟೈಫೆಂಡ್ ಕೊಡುತ್ತೆ ಆಫ್ಟರ್ ಕಂಪ್ಲೀಷನ್ ಆಫ್ ಮಂತ್ಲಿ ಟ್ರೈನಿಂಗ್ ರಿಕ್ರೂಟ್ಮೆಂಟ್ಸ್. ಸೊ ಒಂದು ತಿಂಗಳಿಗೆ ಒಂದು ಟ್ರೈನಿಂಗ್ ನೀವು ಕಂಪ್ಲೀಟ್ ಮಾಡಿದ ನಂತರ ಸ್ಟೈಫೆಂಡ್ ನಿಮಗೆ ಪರ್ ಮಂತ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸ್ನೇಹಿತರೆ, ಓಕೆನಾ. ಸೊ ಇದಕ್ಕೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ, SC/STಗೆ 200 ರೂಪಾಯಿ ಪ್ಲಸ್ GST, PWDಗೆ 200 ರೂಪಾಯಿ ಪ್ಲಸ್ GST, ಜನರಲ್, OBC ಮತ್ತೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಮೇಲ್ಗೆ 800 ರೂಪಾಯಿ ಪ್ಲಸ್ GST ಇದೆ, ಫಿಮೇಲ್ಸ್ಗೆ 600 ಪ್ಲಸ್ GST ಇದೆ, ಟ್ರಾನ್ಸ್ಜೆಂಡರ್ಗೆ 600 ಪ್ಲಸ್ GST, ಓಕೆನಾ. ಸೊ ಈ ರೀತಿ ಇದೆ. ಇದು ನಾನ್ ರೀಫಂಡಬಲ್ ಫೀ ಇರುತ್ತೆ ಸ್ನೇಹಿತರೆ. ಸೊ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇದಕ್ಕೆ 3 ಸ್ಟೇಜ್ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ. ಸೊ ಆನ್ಲೈನ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ, 100 ಮಾರ್ಕ್ಸ್ಗೆ 100 ಕ್ವಶನ್ ಇರುತ್ತೆ. ಅದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್, ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ, ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್, ಓಕೆನಾ. ಸೊ ಕನ್ನಡ ಇರೋರು candidates who have studied the language class 10 or 12th may be accepted from the language test, ಓಕೆನಾ. ಸೊ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಸೊ ಕನ್ನಡ ಬೇಕಾಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ 10ನೇ ತರಗತಿಯಲ್ಲಿ ಕನ್ನಡ ಓದಿದ್ದೀರಾ ಅಥವಾ 12ನೇ ತರಗತಿಯಲ್ಲಿ ಓದಿದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಕನ್ನಡ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇಲ್ಲ ಸ್ನೇಹಿತರೆ, ಓಕೆನಾ. ಸೊ ಇದಾದ ನಂತರ ಡಾಕ್ಯುಮೆಂಟ್ ರಿಕ್ವೈರ್ಡ್ಸು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರು, 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಗ್ರಾಜುಯೇಷನ್ ಮಾರ್ಕ್ಸ್ ಕಾರ್ಡು, ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಬ್ಯಾಂಕ್ ಪಾಸ್ಬುಕ್, ಕ್ಯಾಸ್ಟ್ ಸರ್ಟಿಫಿಕೇಟ್, PWD ಸರ್ಟಿಫಿಕೇಟ್, ಇದಿಷ್ಟು ಇರಬೇಕಾಗಿರುತ್ತೆ ಸರ್ ಡಾಕ್ಯುಮೆಂಟ್ಸ್. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸೊ ಸ್ಟೆಪ್ 1 ನೋಡೋದಾದ್ರೆ ನ್ಯಾಟ್ಸ್ ಅಥವಾ ನ್ಯಾಪ್ಸ್ ಅಲ್ಲಿ ರಿಜಿಸ್ಟರ್ ಆಗಬೇಕಾಗಿರುತ್ತೆ. ಕಂಪ್ಲೀಟ್ ಪ್ರೊಫೈಲ್ ರಿಜಿಸ್ಟ್ರೇಷನ್ ಅಂಡ್ ಒಬ್ಟೈನ್ ಎನ್ರೋಲ್ಮೆಂಟ್ ಅಂಡ್ ರಿಜಿಸ್ಟ್ರೇಷನ್ ನಂಬರ್, ಓಕೆನಾ. ಸೊ ಇದಾದ ನಂತರ ವೇಟ್ ಫಾರ್ ದ ಇನ್ವಿಟೇಷನ್ ಮೇಲ್ ಫ್ರಮ್ BFSI SSC, ಓಕೆನಾ. ಸೊ ಇದು ಬಂದು ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡಬೇಕಾಗಿರುತ್ತೆ ನ್ಯಾಟ್ಸ್ ಅಲ್ಲೇನೆ.
ಸೊ ನ್ಯಾಟ್ಸ್ ಅಲ್ಲಿ ನೀವು ಬ್ಯಾಂಕ್ ಆಫ್ ಬರೋಡಾ ಅಂತ ಸರ್ಚ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಓಪನ್ ಆಗುತ್ತೆ, ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಅದಾದ ನಂತರ ಅಪ್ಲಿಕೇಶನ್ ಫಾರ್ಮ್ನ ನೀವು ಓಪನ್ ಮಾಡಿ ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ಓಕೆನಾ. ಸೊ ಅದ ನಂತರ ಫಿಲ್ ಮಾಡಿದ ನಂತರ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ ಪೇ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಡೀಟೇಲ್ಸ್ ಇರುತ್ತೆ. ಸೊ ಅದ್ರದ್ದು ಫುಲ್ ಡೀಟೇಲ್ಸ್ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಕೂಡ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಲಾಸ್ಟ್ ಡೇಟ್ ಹತ್ರದಲ್ಲಿರುವಂತಹ ಪೋಸ್ಟ್ಗಳು ಇಲ್ಲಿ ಇದಾವೆ. ಸೊ ಇದನ್ನು ಕೂಡ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಲಾಸ್ಟ್ ಡೇಟ್ ಬಂದು ನೋಡಿ, BDL ಲಾಸ್ಟ್ ಡೇಟ್ ಬಂದು ಇವತ್ತೇ ಲಾಸ್ಟ್ ಡೇಟು ಜೂನ್ 7ನೇ ತಾರೀಕು. ಸೊ ಬ್ಯಾಂಕ್ ಆಫ್ ಬರೋಡಾ ಜೂನ್ 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ. VITM ರಿಕ್ರೂಟ್ಮೆಂಟ್ 2026 ಜೂನ್ 11ನೇ ತಾರೀಕಿದೆ. KAAO ಅಂಡ್ AAO ಗೆ ಜೂನ್ 20ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ KVA SU ಸೊ ಇದು ಬಂದು ಜೂನ್ 20ನೇ ತಾರೀಕು ಲಾಸ್ಟ್ ಡೇಟ್. ಓಕೆನಾ. ಸೊ ಇದು ಟೀಚಿಂಗ್ ಪೋಸ್ಟ್. ಅದ ನಂತರ ವ್ಯೂ ಮೋರ್ ಅಂತ ಕೊಟ್ರೆ ಇಲ್ಲಿ ಎಕ್ಸ್ಟ್ರಾ ಏನಿದೆ ಅದು ಬರ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.